ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯವರ ಮೇಲೆ ಯತೀಂದ್ರ ಅವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿಯವರೇ ಬಿಜೆಪಿಗರ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ಶಾಸಕರು ಮಾಜಿ ಸಿಎಂ ತಡೆಯಾಜ್ಞೆ ತಂದಿದ್ದಾರೆ. ಮೈಸೂರಲ್ಲಿ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಹನಿ ಟ್ರ್ಯಾಪ್ ಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲ, ಡಿಕೆ ಶಿವಕುಮಾರ್ ಹೆಸರನ್ನ ಯಾರೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದ್ರೊಳಗೆ. ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಮೀಡಿಯಾದಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನು ಕೆಲವು ವಿಡಿಯೋಗಳಿವೆ, ಅದನ್ನ ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗ್ಲೂ ಕೂಡ ಇದೇ ನಡೆದಿದೆ. ಅವಾಗ ಬಿಜೆಪಿ ಅವರೇ ಮಾಡಿದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನ ದೊಡ್ಡದಾಗಿ ಗಲಾಟೆ ಮಾಡಕ್ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ 17 ಜನ ಶಾಸಕರು, ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದ್ರೊಳಗೆ, ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಮೀಡಿಯಾದಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನು ಕೆಲವು ವಿಡಿಯೋಗಳಿವೆ, ಅದನ್ನ ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗ್ಲೂ ಕೂಡ ಇದೇ ನಡೆದಿದೆ. ಅವಾಗ ಬಿಜೆಪಿ ಅವರೇ ಮಾಡಿದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನ ದೊಡ್ಡದಾಗಿ ಗಲಾಟೆ ಮಾಡಕ್ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸಿದ್ರೆ ಅವರಿಗೆ ಶಿಕ್ಷೆ ಕೊಡಿ. ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಕಾರಣ ಹನಿ ಟ್ರ್ಯಾಪ್ ಜೊತೆಗೆ ಈಗ ಫೋನ್ ಕದ್ದಾಲಿಕೆಯ ವಿಚಾರ ಕೂಡ ಚಾಲ್ತಿಯಲ್ಲಿರೋದ್ರಿಂದ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ. ಕೇಂದ್ರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಇದರ ಬಗ್ಗೆ ಬಿಜೆಪಿಯವರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಬಿಜೆಪಿಯವರು? ಅದನ್ನೇನು ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡ್ಲಿ, ನಮ್ಮ ಸರ್ಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಬಿಜೆಪಿಯವರು? ಅದನ್ನೇನು ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡ್ಲಿ, ನಮ್ಮ ಸರ್ಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ಹೇಳಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಅದನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಸಂವಿಧಾನ ಬದಲಾವಣೆ ಹೇಳಿಕೆಯಲ್ಲೂ ಕೂಡ ಅವರ ಪರ ಬ್ಯಾಟಿಂಗ್. ಇಂಗ್ಲಿಷ್ ಡಿಕೆ ಶಿವಕುಮಾರ್ ಅವರ ಮಾತೃಭಾಷೆ ಅಲ್ಲ, ಅವರು ಹೇಳಬೇಕಾದ ವಿಚಾರ ಸರಿಯಾಗಿ ಹೇಳೋದಕ್ಕೆ ಆಗಿಲ್ಲ ಅಷ್ಟೇ. ನಾವು ಸಂವಿಧಾನ ಬದಲಾಯಿಸುವ ಪ್ರಯತ್ನ ಮಾಡಲ್ಲ. ಅನಂತ್ ಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾಯಿಸುವಂತ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ. ಅವರು ಒಂದು ಇಂಗ್ಲಿಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಸೊ ಇಂಗ್ಲಿಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ. ಸೊ ಹಾಗಾಗಿ ಅವ್ರು ಏನಾದ್ರು ಮಾತನಾಡಬೇಕಾದ್ರೆ ಅವ್ರು ಏನ್ ಕನ್ವೆ ಮಾಡಬೇಕಾಗಿತ್ತು ಅದನ್ನ ಸರಿಯಾಗಿ ಕನ್ವೆ ಮಾಡಕ್ಕಾಗಿಲ್ಲ. ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಪಕ್ಷ. ನಾವ್ಯಾಕೆ ಸಂವಿಧಾನ ಬದಲಾಯಿಸ್ತೀವಿ? ಸಂವಿಧಾನ ಬದಲಾಯಿಸುವಂತ ಪ್ರಶ್ನೆನೇ ಇಲ್ಲ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾಯಿಸುವಂತ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ. ಅವರು ಒಂದು ಇಂಗ್ಲಿಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಸೊ ಇಂಗ್ಲಿಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ. ಸೊ ಹಾಗಾಗಿ ಅವ್ರು ಏನಾದ್ರು ಮಾತನಾಡಬೇಕಾದ್ರೆ ಅವ್ರು ಏನ್ ಕನ್ವೆ ಮಾಡಬೇಕಾಗಿತ್ತು ಅದನ್ನ ಸರಿಯಾಗಿ ಕನ್ವೆ ಮಾಡಕ್ಕಾಗಿಲ್ಲ. ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಪಕ್ಷ. ನಾವ್ಯಾಕೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯವರ ಮೇಲೆ ಯತೀಂದ್ರ ಅವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಬಿಜೆಪಿಯವರೇ ಬಿಜೆಪಿಗರ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ಶಾಸಕರು ಮಾಜಿ ಸಿಎಂ ತಡೆಯಾಜ್ಞೆ ತಂದಿದ್ದಾರೆ. ಮೈಸೂರಲ್ಲಿ ಮಾತಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಹನಿ ಟ್ರ್ಯಾಪ್ ಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲ, ಡಿಕೆ ಶಿವಕುಮಾರ್ ಹೆಸರನ್ನ ಯಾರೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ.
ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದ್ರೊಳಗೆ. ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರು ಕೂಡ ಮೀಡಿಯಾದಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನು ಕೆಲವು ವಿಡಿಯೋಗಳಿವೆ, ಅದನ್ನ ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗ್ಲೂ ಕೂಡ ಇದೇ ನಡೆದಿದೆ. ಅವಾಗ ಬಿಜೆಪಿ ಅವರೇ ಮಾಡಿದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನ ದೊಡ್ಡದಾಗಿ ಗಲಾಟೆ ಮಾಡಕ್ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ 17 ಜನ ಶಾಸಕರು, ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದ್ರೊಳಗೆ, ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವರು ಕೂಡ ಮೀಡಿಯಾದಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನು ಕೆಲವು ವಿಡಿಯೋಗಳಿವೆ, ಅದನ್ನ ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗ್ಲೂ ಕೂಡ ಇದೇ ನಡೆದಿದೆ. ಅವಾಗ ಬಿಜೆಪಿ ಅವರೇ ಮಾಡಿದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನ ದೊಡ್ಡದಾಗಿ ಗಲಾಟೆ ಮಾಡಕ್ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸಿದ್ರೆ ಅವರಿಗೆ ಶಿಕ್ಷೆ ಕೊಡಿ. ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಕಾರಣ ಹನಿ ಟ್ರ್ಯಾಪ್ ಜೊತೆಗೆ ಈಗ ಫೋನ್ ಕದ್ದಾಲಿಕೆಯ ವಿಚಾರ ಕೂಡ ಚಾಲ್ತಿಯಲ್ಲಿರೋದ್ರಿಂದ ಕೇಂದ್ರ ಸರ್ಕಾರವೇ ಫೋನ್ ಟ್ಯಾಪ್ ಮಾಡುವ ಆರೋಪ ಇದೆ. ಕೇಂದ್ರದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಇದರ ಬಗ್ಗೆ ಬಿಜೆಪಿಯವರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಬಿಜೆಪಿ ಅವರು? ಅದನ್ನೇನೂ ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡ್ಲಿ, ನಮ್ಮ ಸರ್ಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಸಾಫ್ಟ್ವೇರ್ ನ ಅದೆಷ್ಟು ದುಡ್ಡು ಕೊಟ್ಟು ಇಸ್ರೇಲಿ ಇಂಟೆಲಿಜೆನ್ಸ್ ಇಂದ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ತನಿಖೆನೇ ಆಗಿಲ್ಲ. ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿರೋ ನಾಯಕಗಳ ಮೇಲೆ ಈ ರೀತಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋ ಆರೋಪ ಇದೆ. ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇವರು ಬಿಜೆಪಿ ಅವರು? ಅದನ್ನೇನೂ ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿ ಅವ್ರಿಗೆ ಅನುಮಾನ ಇದ್ರೆ ಖಂಡಿತ ಅಧಿಕೃತವಾಗಿ ಕಂಪ್ಲೇಂಟ್ ಕೊಡ್ಲಿ, ನಮ್ಮ ಸರ್ಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರನೇ ಮಾಡುತ್ತೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರ ಪೆಗಾಸಸ್ ಅನ್ನೋ ಒಂದು ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆಯ ಹೇಳಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಅದನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಸಂವಿಧಾನ ಬದಲಾವಣೆ ಹೇಳಿಕೆಯಲ್ಲೂ ಕೂಡ ಅವರ ಪರ ಬ್ಯಾಟಿಂಗ್. ಇಂಗ್ಲಿಷ್ ಡಿಕೆ ಶಿವಕುಮಾರ್ ಅವರ ಮಾತೃಭಾಷೆ ಅಲ್ಲ, ಅವರು ಹೇಳಬೇಕಾದ ವಿಚಾರ ಸರಿಯಾಗಿ ಹೇಳೋದಕ್ಕೆ ಆಗಿಲ್ಲ ಅಷ್ಟೇ. ನಾವು ಸಂವಿಧಾನ ಬದಲಾಯಿಸುವ ಪ್ರಯತ್ನ ಮಾಡಲ್ಲ. ಅನಂತಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾಯಿಸುವಂತ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ. ಅವರು ಒಂದು ಇಂಗ್ಲಿಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಸೊ ಇಂಗ್ಲಿಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ. ಸೊ ಹಾಗಾಗಿ ಅವ್ರು ಏನಾದ್ರು ಮಾತನಾಡಬೇಕಾದ್ರೆ ಅವ್ರು ಏನ್ ಕನ್ವೆ ಮಾಡಬೇಕಾಗಿತ್ತು ಅದನ್ನ ಸರಿಯಾಗಿ ಕನ್ವೆ ಮಾಡಕ್ಕಾಗಿಲ್ಲ. ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ಓಡಾಟ ಮಾಡ್ಕೊಂಡು ಬಂದಿರುವಂತಹ ಪಕ್ಷ. ನಾವ್ಯಾಕೆ ಸಂವಿಧಾನ ಬದಲಾಯಿಸ್ತೀವಿ? ಸಂವಿಧಾನ ಬದಲಾಯಿಸುವಂತ ಪ್ರಶ್ನೆನೇ ಇಲ್ಲ. ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂವಿಧಾನ ಬದಲಾಯಿಸುವಂತ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿ. ಅವರು ಒಂದು ಇಂಗ್ಲಿಷ್ ಮೀಡಿಯಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಸೊ ಇಂಗ್ಲಿಷ್ ಅವ್ರ ನ್ಯಾಚುರಲ್ ಭಾಷೆ ಅಲ್ಲ. ಸೊ ಹಾಗಾಗಿ ಅವ್ರು ಏನಾದ್ರು ಮಾತನಾಡಬೇಕಾದ್ರೆ ಅವ್ರು ಏನ್ ಕನ್ವೆ ಮಾಡಬೇಕಾಗಿತ್ತು ಅದನ್ನ ಸರಿಯಾಗಿ ಕನ್ವೆ ಮಾಡಕ್ಕಾಗಿಲ್ಲ. ಸಂವಿಧಾನನ ತಂದಿದ್ದೇ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ಓಡಾಟ ಮಾಡ್ಕೊಂಡು ಬಂದಿರುವಂತಹ ಪಕ್ಷ. ನಾವ್ಯಾಕೆ